ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ಟೊಮೆಟೊ ಸಾರನ್ನು ತುಂಬಾ ಸಿಂಪಲ್ಲಾಗಿ ಪಟ್ಟಂತ ಮಾಡ್ಕೊಳ್ಳೋದು ಹೇಗಂತ ನೋಡೋಣ. ಇದು ಬ್ಯಾಚುಲರಿಗಂತೂ ಬೆಸ್ಟ್ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ನಾನಿಲ್ಲಿ ಟೊಮೆಟೊ ಸಾರು ಮಾಡಲಿಕ್ಕೆ ಒಂದು 4 ಟೊಮೆಟೊವನ್ನು ಆಲ್ರೆಡಿ ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸ್ಕೊಂಡಿರೋದು, ಮೆತ್ತಗಾಗುವ ಹಾಗೆ ಬೇಯಿಸ್ಕೊಂಡಿರೋದು. ನೀರು ಹಾಕಿದ್ದು ಟೊಮೆಟೊವನ್ನು ಹಾಕಿ ಅದನ್ನು ಮೆತ್ತಗಾಗುವ ಹಾಗೆ ಬೇಯಿಸ್ಕೊಂಡು ಅದನ್ನು ಸ್ವಲ್ಪ ಕೈಯಲ್ಲಿ ಕಿವುಚ್ಕೊಳ್ಬೇಕು. ಈ ರೀತಿ ತುಂಬಾ ಸಿಂಪಲ್ ಇದು. ನಿಮಗೆ ಈ ಬ್ಯಾಚುಲರಿಗೆ ಮಿಕ್ಸಿ ಇರಲ್ಲ, ಒಂದೊಂದು ಸಲ ಏನು ಮಾಡ್ಕೊಳ್ಳೋದು ಅಂದಾಗ ವೈಟ್ ರೈಸ್ ಮಾಡಿಕೊಂಡ್ರೆ ಒಂದು ರಸಮ್ ಇದ್ದರೆ ಸಾಕು ಅನಿಸುತ್ತೆ. ಆವಾಗ ಈ ಸಿಂಪಲ್ ಆಗಿರುವಂಥ ಒಂದು ರೆಸಿಪಿಯನ್ನು ಮಾಡ್ಕೊಳ್ಳಿ. ಈಗ ಒಂದು ಬೋಗಣಿ ತಗೊಂಡು ಒಂದು 2 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕಿದ್ದೆ. ಹಾಗೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕಿದ್ದೆ. ಒಂದು ಒಣಮೆಣಸಿನ್ಕಾಯಿ, ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ ಹಾಕಿದ್ದೆ. ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡಿದ್ದೆ. ನಂತರ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೆ ನಾನಿಲ್ಲಿ. ಹಾಗೆ ಒಂದು ಹಸಿಮೆಣಸಿನ್ಕಾಯಿ, ಖಾರ ಇರೋದ್ರಿಂದ ಒಂದು ಹಾಕಿರೋದು. ಒಂದು ಹಸಿಮೆಣಸಿನ್ಕಾಯಿ, ಒಂದು ಚಿಟಿಕೆ ಆಗುವಷ್ಟು ಇಂಗನ್ನು ಕೂಡ ಹಾಕಿದ್ದೆ ನೋಡಿ ಒಗ್ಗರಣೆಗೆ. ಚೆನ್ನಾಗಿ ಒಗ್ಗರಣೆಯನ್ನು ರೆಡಿ ಮಾಡಿಕೊಂಡು ಈಗ ಕಿವುಚಿ ಇಟ್ಕೊಂಡಂಥ ಟೊಮೆಟೊ ರಸವನ್ನು ಹಾಕೋದು. ನೋಡಿ ಎಷ್ಟು ಸಿಂಪಲ್ ಅಂದರೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ರಸಮ್ ಪುಡಿ ಒಂದು 2 ಸ್ಪೂನ್ ಆಗುವಷ್ಟು ರಸಮ್ ಪುಡಿಯನ್ನು ಹಾಕಿದ್ದೆ. ನಾವು 1 ಲೀಟ್ರ್ ಆಗುವಷ್ಟು ರಸಮ್ ಮಾಡ್ತಾ ಇರೋದ್ರಿಂದ ಒಂದು 2 ಸ್ಪೂನ್ ಆಗುವಷ್ಟು ರಸಮ್ ಪುಡಿಯನ್ನು ಹಾಕಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸಣ್ಣ ಪೀಸ್ ಆಗುವಷ್ಟು ಬೆಲ್ಲವನ್ನು ಹಾಕಿದ್ದೆ. ಎಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕೀಗ. ನೋಡಿ ಕುದಿಸಿ ಕೊನೆಯಲ್ಲಿ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟವನ್ನು ಆಫ್ ಮಾಡಿದೆ. ಎಷ್ಟು ಸಿಂಪಲ್ಲಾಗಿ ಬೆಸ್ಟಾಗಿರುವಂಥ ಟೊಮೆಟೊ ರಸಮ್ ರೆಡಿಯಾಗಿದೆ ಅಂದರೆ ಒಮ್ಮೆ ನೀವು ಇದನ್ನು ತಯಾರು ಮಾಡಿ ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಬ್ಯಾಚುಲರಿಗಂತೂ ಬೆಸ್ಟ್ ಆಗಿರುವಂಥ ಒಂದು ರೆಸಿಪಿ ಇದು. ಬ್ಯಾಚುಲರಿಗೆ ಇದನ್ನ ಶೇರ್ ಮಾಡಿಬಿಟ್ಟು ಥ್ಯಾಂಕ್ ಯು.